ಹಾಯ್ ಎಲ್ಲರೂ ಹೇಗಿದ್ದೀರಾ? ತುಂಬ ಲಾಂಗ್ ಟೈಮ್ ಆದಮೇಲೆ ವ್ಲಾಗ್ ಮಾಡ್ತಾ ಇದ್ದೀನಿ. ಇದೇನು ಶ್ರೀರಾಮನವಮಿ ವ್ಲಾಗ್ ಅಂತ ಅಂದ್ಕೊಂಡ್ರಾ? ಡೆಫಿನೆಟ್ಲಿ ಇಲ್ಲ. ಆ್ಯಕ್ಚುಲಿ ನಮ್ಮೂರ ಜಾತ್ರೆ ಇತ್ತು. ಸೊ ಹಾಗಾಗಿ ಒಂದಷ್ಟು ಜನ ರಿಲೇಟಿವ್ಸ್ ಮನೆಗೆ ಬಂದಿದ್ದರು. ತುಂಬ ಬಿಸಿಲಿತ್ತಲ್ವ, ಹಾಗಾಗಿ ಸ್ವಲ್ಪ ನೀರು ಮಜ್ಜಿಗೆ ಮತ್ತು ಪಾನಕ, ಹೆಸರುಬೇಳೆ ಒಂದಷ್ಟು ಅಡುಗೆಗಳನ್ನ ಮಾಡ್ಕೊಳ್ಳೋಣ ಅಂತ ಇಲ್ಲಿ ರೆಡಿ ಮಾಡ್ಕೋತಾ ಇದ್ದೀನಿ. ಸೊ ಯೂಶ್ವಲಿ ಊರ ಜಾತ್ರೆ ಅಂತಂದರೆ ಎಲ್ಲ ಇಲ್ಲಿ ಬ್ಯಾಂಗ್ಳೂರಲ್ಲಿ ಅಷ್ಟೊಂದೆಲ್ಲ ಇನ್ನೂ ಗ್ರ್ಯಾಂಡಾಗಿಲ್ಲ, ಇನ್ನೂ ಸೆಲೆಬ್ರೇಟ್ ಮಾಡೋದಿಲ್ಲ. ಜಸ್ಟ್ ಫ್ಯಾಮಿಲಿ ರಿಲೇಟಿವ್ಸ್ ಎಲ್ಲ ಮನೆಗೆ ಬಂದರೆ ಮುನಿಯವ್ರ ಅಕ್ಕ ಇದ್ದಾರಲ್ವ ಶೋಭಾ, ಅವ್ರ ಮನೆಗೆ ಬರ್ತಾರೆ. ಬಂದರೆ ಅಲ್ಲಿ ಇಲ್ಲಿ ಈ ರೀತಿ ಓಡಾಡ್ಕೊಂಡಿರ್ತಾರೆ. ಸೊ ಹೇಗೋ ಒಂದಷ್ಟು ಜನ ಬಂದಿದ್ದಾರಲ್ವ, ಸಿಕ್ಕಾಪಟ್ಟೆ ಬಿಸಿಲಿದ್ದಿದ್ದರಿಂದ ನಾನು ತಂಪಾಗಿ ಕೂಲಾಗಿರಲಿ ಅಂತೇಳ್ಬಿಟ್ಟು ಪಾನಕ, ಮಜ್ಜಿಗೆ ಮತ್ತು ಹೆಸರುಬೇಳೆನ ಮಾಡ್ತಾಯಿದ್ದೆ. ಊರುಗಳ ಕಡೆ ಆದರೆ ತುಂಬ ಜನ ರಿಲೇಟಿವ್ಸ್ ಎಲ್ಲ ಅಲ್ಲಿಗೆ ಬರ್ತಾರೆ, ಅಲ್ಲಿ ಸ್ವಲ್ಪ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತೀವಿ. ಬಟ್ ಬ್ಯಾಂಗ್ಳೂರಲ್ಲಿ ಅಷ್ಟೊಂದು ಅಂದರೆ ನಾವು ಅಷ್ಟೊಂದಾಗಿ ಸೆಲೆಬ್ರೇಟ್ ಮಾಡೋದಿಲ್ಲ. ಜಸ್ಟ್ ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ, ಅದೊಂದೇ ಇರುತ್ತೆ, ಬೇರೆ ಏನೂ ಇಲ್ಲ. ಆ್ಯಂಡ್ ಸ್ವಲ್ಪ ದೇವಸ್ಥಾನದಲ್ಲೂ ಸಹ ಪ್ರಸಾದ ಕೊಡೋದಿದ್ದರಿಂದ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡ್ಕೋತಾ ಇದ್ದೀನಿ. ಯೂಶ್ವಲಿ ಅಂದರೆ ಹಬ್ಬದ ಟೈಮಲ್ಲಿ ಯಾವ ರೀತಿ ಮಾಡ್ಕೋತೀನಿ ಸೇಮ್ ಅದೇ ರೀತಿಯೇ ಪ್ರಸಾದಕ್ಕೆ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ. ಯೂಶ್ವಲಿ ಇದೆಲ್ಲ ಮಾಡ್ಕೋಬೇಕು ಅಂತಂದರೆ ಸ್ವಲ್ಪ ಬೇಗ ಎದ್ದೊಳ್ಳೇಬೇಕಲ್ವ. ಏನೇ ಬೇಗ ಅಂತಂದರೂ ನನಗೆ ಕೆಲಸ ಮಾಡಿ ಎಲ್ಲ ಮುಗಿಸ್ಕೊಳ್ಳೋ ಅಷ್ಟರಲ್ಲಿ ಲೇಟ್ ಆಗೇ ಹೋಗ್ಬಿಡುತ್ತೆ. ಸೊ ಅರ್ಲಿ ಮಾರ್ನಿಂಗ್ 4 o'clock ಡೇ ಸ್ಟಾರ್ಟ್ ಮಾಡಿದೆ, ಬಟ್ ಆಲ್ಮೋಸ್ಟ್ 11 o'clock ಆಯಿತು. ಸೊ ಮನೇಲಿ ಜನ ಇದ್ದಿದ್ದರಿಂದ ಬೇಗ ಕೆಲಸ ಆಗಲಿಲ್ಲ. ಹಾಗಾಗಿ ಎಲ್ಲರೂ ಸ್ನಾನ, ಅಡುಗೆ, ಬ್ರೇಕ್ಫಾಸ್ಟ್ ಅದು ಇದು ಅಂತ ಮಾಡ್ಕೊಳ್ಳೋಷ್ಟು 11 o'clock ಆಗೇ ಬಿಡ್ತು. ಸೊ ನಾವು ಪ್ರಸಾದಕ್ಕೆಲ್ಲ ರೆಡಿ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ಎಲ್ಲರೂ ರೆಡಿ ಆಗ್ತಾ ಇದ್ದೀವಿ. ಯೂಶ್ವಲಿ ಇಲ್ಲಿ ಊರಹಬ್ಬ ಅಂತಂದರೆ, ಜಾತ್ರೆ ಅಂತಂದರೆ 3 days ಮಾಡ್ತಾರೆ. ಫಸ್ಟ್ ಡೇ ದೇವ್ರದ್ದು ತೇರು ಅಂತಾರೆ ಅಲ್ವಾ, ಸೀತಾರಾಮಾಂಜನೇಯ ಸ್ವಾಮಿ ದೇವಸ್ಥಾನ ಇರೋದ್ರಿಂದ ಇಲ್ಲಿ ತೇರು ಕಟ್ಟೋದು ಅದೇ ದೇವ್ರಿಗೇನೆ. ಫಸ್ಟ್ ಡೇ ಇವತ್ತು ತೇರಿರುತ್ತೆ. ಸೆಕೆಂಡ್ ಡೇ ಪಲ್ಲಕ್ಕಿ ಇರುತ್ತೆ ಅಲ್ವಾ, ಅಂದರೆ ಮಿಡ್ ನೈಟ್ಗಳಲ್ಲಿ ಪಲ್ಲಕ್ಕಿ ಬರುತ್ತೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಪಲ್ಲಕ್ಕಿಯಲ್ಲಿ ಯಾವ್ಯಾವ ದೇವ್ರು ಕರ್ಕೊಂಡು ಬಂದಿರ್ತಾರೆ ಅಲ್ವಾ, ಎಲ್ಲ ದೇವ್ರನ್ನೂ ದೇವಸ್ಥಾನದ ಮುಂದೆ ಸ್ಥಾಪನೆ ಮಾಡಿರ್ತಾರೆ, ಅಂದರೆ ಕೂರಿಸಿರ್ತಾರೆ. ಸೊ ನೆಕ್ಸ್ಟ್ ಡೇ ಸೆಕೆಂಡ್ ಡೇ ಎಲ್ಲರೂ ತಂಬಿಟ್ಟು ಬೆಳಕನ್ನ ಮಾಡಿ ಜ್ಯೋತಿ ಮಾಡಿಕೊಂಡು ದೇವಸ್ಥಾನಕ್ಕೆ ತಗೊಂಡು ಹೋಗ್ತಾರೆ. ಆ್ಯಂಡ್ ಥರ್ಡ್ ಡೇ ಸೇಮ್ ದೇವ್ರು, ಅಂದರೆ ಹೆಣ್ಣು ದೇವ್ರು ಇರ್ತಾರೆ ಅಲ್ವಾ, ಅಣ್ಣಮ್ಮ, ಮಾರಮ್ಮ, ಇವ್ರಿಗೆಲ್ಲರಿಗೂ ಥರ್ಡ್ ಡೇ ನಾನ್ ವೆಜ್ ಇರುತ್ತೆ. ಅಂದರೆ ಕೋಳಿ ಆಗಲಿ ಮರಿ ಆಗಲಿ ಏನಾದರೂ ದೇವ್ರ ಹತ್ರ ಬೇಡ್ಕೊಂಡಿರ್ತಾರಲ್ವ, ದೇವ್ರ ಹತ್ರ ಅದನ್ನು ತಗೊಂಡೋಗಿ ಮರಿ ಹೊಡೆದು ಪೂಜೆ ಮಾಡಿಕೊಂಡು ಬರೋ ಥರ ಇರುತ್ತೆ. ಸೊ ಈ ರೀತಿ 3 days ಸೆಲೆಬ್ರೇಟ್ ಮಾಡ್ತಾರೆ ಅಲ್ವಾ. ಸೊ ಇದು ಹಳ್ಳಿ ಕಡೆ ಆದರೆ ತುಂಬ ಚೆನ್ನಾಗಿರುತ್ತೆ. ಸೊ ಬ್ಯಾಂಗ್ಳೂರಲ್ಲಿ ಅಂತಂದ್ರೂ ಸೇಮ್ ಅದೇ ರೀತಿಯೇ ಮಾಡ್ತಾರೆ. ಬಟ್ ನಮ್ಮ ಮನೆಯಲ್ಲಿ ಬ್ಯಾಂಗ್ಳೂರಲ್ಲಿ ಸೆಲೆಬ್ರೇಟ್ ಮಾಡೋದು ಸ್ವಲ್ಪ ಕಡಿಮೆನೇ. ಅತ್ತೆಯವರು ರಿಲೇಟಿವ್ ಮದುವೆ ಇರೋದ್ರಿಂದ ಧರ್ಮಸ್ಥಳಕ್ಕೆ ಹೋಗಿದ್ರು. ಸೊ ಹಾಗಾಗಿ ಅತ್ತೆ ಮಾವ ಎಲ್ಲ ಯಾರೂ ಬಂದಿರಲಿಲ್ಲ. ಆ್ಯಂಡ್ ನನಗೆ ಕಿಚನಲ್ಲಿ ಒಬ್ಬಳೇ ಇದ್ರೇ ಸಮಾಧಾನವಾಗಿ ಫ್ರೀಯಾಗಿ ಮಾಡ್ಕೊಂಡ್ಬಿಡ್ತೀನಿ. ಬೇರೆ ಎಲ್ಲ ಯಾರಾದರೂ ಒಬ್ರೊಬ್ರು ಇದ್ದರೆ ಸ್ವಲ್ಪ ಹಿಂಸೆ ಅನಿಸುತ್ತೆ. ಅಂದರೆ ಕೈಗೆ ಕಾಲಿಗೆ ಅಡ್ಡಾಡ ಬರ್ತಿದ್ರೆ ಕಂಪ್ಲೀಟಾಗಿ ಒಂದು ಕೆಲಸ ಮಾಡೋಕ್ಕಾಗೋದಿಲ್ಲ. ಸೊ ಹಾಗಾಗಿ ಎಲ್ಲ ಕೆಲಸ ನಾನೇ ಮಾಡ್ಕೋತಾ ಇದ್ದೀನಿ. ಮಿಕ್ಕಿದೇನೇ ಕೆಲಸ ಇದ್ದರೂ ಅವರು ಮಾಡಿ ಮುಗಿಸ್ಕೊತಾರೆ ಅಂತ. ಸೊ ಇಲ್ಲಿ ನಾನು ಪ್ರಸಾದನೆಲ್ಲ ಮಾಡಿ ಮುಗಿಸ್ಕೊಳ್ಳೋಷ್ಟರಲ್ಲಿ 11 o'clock ಆಗಿತ್ತು. ಸೊ ಎಲ್ಲರೂ ದೇವಸ್ಥಾನಕ್ಕೆ ಹೊರಟ್ವಿ. ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಕೊಂಡು ಪ್ರಸಾದ ಕೊಟ್ಟು ಬಂದ್ವಿ ಅಷ್ಟೇ. ಸೊ ದೇವಸ್ಥಾನನ ಒಳಗಡೆಯಿಂದ ತೋರಿಸ್ತಾ ಇದ್ದೀನಿ ನೋಡಿ, ಎಷ್ಟು ಸಕ್ಕತ್ತಾಗಿ ಅಲಂಕಾರ ಮಾಡಿದ್ದಾರೆ ಅಲ್ವಾ. ಎಲ್ಲಿ ನೋಡಿದ್ರು ಫ್ಲವರ್ಸ್ ಆ್ಯಂಡ್ ಫ್ರೂಟ್ಸಲ್ಲಿ ಅಲ್ಲಲ್ಲಿ ಡೆಕೋರೇಷನ್ ಮಾಡಿದ್ರು, ಸಕ್ಕತ್ತಾಗಿತ್ತು. ಸಿಕ್ಕಾಪಟ್ಟೆ ಬಿಸಿಲು, ಹಾಗೆ ಅಷ್ಟೇ ಜನನೂ ಇದ್ದರು. ಆ್ಯಂಡ್ ಇಡೀ ರಾತ್ರಿ ಹೋಮ ಎಲ್ಲ ಸುಟ್ಟಿದ್ರಿಂದ ತುಂಬ ಅಂದರೆ ತುಂಬ ಸೆಕೆ, ಬಿಸಿಲಿತ್ತು. ಸೊ ದೇವಸ್ಥಾನ, ಜಾತ್ರೆ, ತೇರುದು ಒಂದಷ್ಟು ರ್ಯಾಂಡಮ್ ಕ್ಲಿಪ್ಸ್ ಹರ್ಷ ನನಗೆ ಕ್ಯಾಪ್ಚರ್ ಮಾಡಿ ಕೊಟ್ಟಿದ್ದ, ಅದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಸೊ ಜಾತ್ರೆಯಲ್ಲಿ ತಮಟೆ, ಗೊಂಬೆ ಕುಣಿತ, ವಾಲ್ಗ, ಇನ್ನೂ ಡಿಫ್ರೆಂಟ್ ಟೈಪ್ಸ್ ಆಫ್ ಆ್ಯಕ್ಟಿವಿಟೀಸ್ ಎಲ್ಲ ಸಿಕ್ಕಾಪಟ್ಟೆ ಇತ್ತು. ಸೊ ನಾವು ದೇವಸ್ಥಾನ ಮುಗಿಸ್ಕೊಂಡು ಬಂದ್ಬಿಟ್ವಿ. ಸಂಜೆ ಟೈಮಲ್ಲಿ ಹೋದರೆ ಏನಾದರೂ ನೋಡ್ಬೋದು, ತಗೋಬೋದು ಅಂಥೇಳಿ. ಯೂಶ್ವಲಿ ನಾನು ಜಾತ್ರೆಲೆಲ್ಲ ಏನೂ ಪರ್ಚೇಸ್ ಮಾಡೋದಿಲ್ಲ, ಬಿಕಾಸ್ ನನಗೇನಾದರೂ ಬೇಕಂತಂದರೆ ಮೋಸ್ಟ್ ಆಫ್ ದ ಟೈಮ್ಸ್ ನಾನು ಆನ್ಲೈನಲ್ಲೇ ಪರ್ಚೇಸ್ ಮಾಡ್ಕೊತೀನಿ. 18th ತೇರಿತ್ತು, ಇದು 19th ಡೇದು ವಿಡಿಯೋ ಇದು. ಅಂದರೆ 18th ನೈಟ್ ಆಫ್ಟರ್ 12 o'clock ಒಂದೊಂದೇ ಪಲ್ಲಕ್ಕಿ ಮೆರವಣಿಗೆ ಎಲ್ಲ ಮಾಡಿ ಮುಗಿಸ್ಕೊಂಡು ಬಂದು ನಿಲ್ಲಿಸಿರೋವಂಥದ್ದು.
ಪಲ್ಲಕ್ಕಿ ದೊಡ್ಡದಾಗಿ, ಒಂದೊಂದು ಪಲ್ಲಕ್ಕಿ ಚಿಕ್ಕದಾಗಿ, ಎಷ್ಟು ಕ್ಯೂಟಾಗಿ ಮಲ್ಲಿಗೆ ಹೂವು ಅದರಲ್ಲಿ ಎಷ್ಟು ಕ್ಲೀನಾಗಿ ಪೋಣಿಸಿ ಪಲ್ಲಕ್ಕಿಗಳನ್ನ ರೆಡಿ ಮಾಡಿದ್ದಾರೆ ಅಲ್ವಾ. ಇದನ್ನು ನೋಡೋದಕ್ಕೆ ಕಣ್ಣಿಗೆ ಹಬ್ಬ ಅಂತಲೇ ಹೇಳ್ಬೋದು. ಸೊ ಅರ್ಲಿ ಮಾರ್ನಿಂಗೇ ನಾವು ಹೋಗಿ ಪಲ್ಲಕ್ಕಿಗಳನ್ನ ನೋಡ್ಕೊಂಡು ಬಂದುಬಿಟ್ವಿ. ನೆಕ್ಸ್ಟ್ ಡೇ 19th ಹೋಗಿರಲಿಲ್ಲ. ಸೊ ಇದು 20th ಡೇ ಮಾರ್ನಿಂಗ್ ಮುನಿ ಅವ್ರ ಅಕ್ಕ ಮನೆಗೆ ಹೋಗ್ತೀನಿ ಅಂತ ಹೇಳಿದ್ರು ಹರ್ಷ ಮತ್ತು ವೈಶು. ಹೋಗ್ತಾ ಆನ್ ದ ವೇಲಿ ದೇವಸ್ಥಾನಕ್ಕೆ ಹೋಗಿ ಆಮೇಲೆ ಬಿಟ್ಟು ಬರೋಣ ಅಂತೇಳಿ ನಾವು ಹೊರಟಿದ್ದೀವಿ. ಬಿಸಿಲು ಯಪ್ಪ ಕಾಣಿಸ್ತಾ ಇದೀವಾ? ಬಿಸಿಲಿಗೆ ಯಾವ ಹೊರಗಡೆ ಹೋಗ್ತಾ ಇದೀವಿ. ವೈಷ್ಣು ಹೋಗಣ್ವಾ? ಎಲ್ಲಿ ಹೋಗ್ತಿರೋದು ವೈಶು? ಎಲ್ಲಿ ಹೋಗ್ತಿದ್ದೀರಾ? ಓಕೆ, ಇವತ್ತು ಸಂಡೇ. ಸೊ ಮುನಿ ಅವರ ಅಕ್ಕ ಮನೆ ಹತ್ರ ಮಕ್ಕಳನ್ನ ಬಿಟ್ಬಿಟ್ಟು ಬರೋಣ ಅಂತ. ಆ್ಯಕ್ಚುಲಿ ಬಿಸಿಲಲ್ವಾ, ಎಲ್ಲೂ ಜಾಸ್ತಿ ಹೊರಗಡೆ ಹೋಗ್ತಾ ಇಲ್ಲ. ಸೊ ಹಾಗಾಗಿ ಇವಾಗ ಹೋಗ್ತಾ ಇದ್ದೀವಿ. ಸೊ ಒನ್ ಡೇ ಈವ್ನಿಂಗ್ವರೆಗೂ ಅಲ್ಲೇ ಸ್ಪೆಂಡ್ ಮಾಡಿ ಬರ್ತಾರೆ. ಸೊ ಬಿಟ್ಬಿಟ್ಟು ಬರೋಕ್ಕಂತ ಹೋಗ್ತಾ ಇದ್ದೀವಿ. ಹೋಗೋಣವಾ? ಜಾತ್ರೆ ಆಗಿ 3 ದಿವಸಕ್ಕೆ ಬರ್ತಿದ್ದಾರೆ ನೋಡಿ. 3 days ಮೇಲೆ ಆಗೋಯ್ತು. ನಮ್ದೆಲ್ಲ ಕ್ಲೋಸ್. ಆಯಮ್ಮು ಹಾರ ಕೊಡೋಂಥ ಹೆಣ್ಣು ದೇವರುಗಳನ್ನ ಇಲ್ಲಿ ಕೂರಿಸಿದ್ದಾರೆ. ಕೋಳಿ ಕೊಯ್ದು ಮರಿ ಹೊಡೆದು ಪೂಜೆ ಮಾಡ್ಕೊಳ್ಳೋರು ಇವತ್ತಿನ ದಿನ ಅಂದರೆ ಸಂಡೇ ಮಾಡಿಕೊಂಡು ಹೋಗ್ತಾರೆ. ಕೆಲವೊಂದಷ್ಟು ಜನ ಇವತ್ತು ಸಹ ತಂಬಿಟ್ಟು ಬೆಳಕನ್ನ ಮಾಡ್ತಾರೆ ದೇವ್ರಿಗೆ. ಸೊ ನಾವು ಶೋಭಾ ಅವ್ರ ಮನೆ ಹತ್ರ ಹೋಗೋದಕ್ಕಿಂತ ಮುಂಚೆ ಬಂದು ದೇವಸ್ಥಾನದಲ್ಲಿ ಪೂಜೆ ಮಾಡಿ ಮುಗಿಸ್ಕೊಂಡು ಆಮೇಲೆ ಅವ್ರ ಮನೆ ಹತ್ರ ಹೋದ್ವಿ. ಸೊ ಹೀಗಿತ್ತು ನಮ್ಮೂರ ಜಾತ್ರೆ. ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.